ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಜನನಾಂಗಕ್ಕೆ ಒದ್ದು ಆತನ ಎದೆ ಮೇಲೆ ಎರಡೂ ಕಾಲಿಟ್ಟು ನಿಂತಿದ್ರಂತೆ ದರ್ಶನ್. ಏನಿದು ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಆಗ್ತಾ ಇದೆ ದರ್ಶನ್ ಅವರ ವಿರುದ್ಧವಾಗಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಪ್ರಕಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಪಿ ಸಾಕ್ಷಿಯಾಗಿರುವಂತ 14ನೇ ಆರೋಪಿ ಹಾಗೂ ದರ್ಶನ್ ಅವರಿಗೆ 2003ರಿಂದಲೂ ಸ್ನೇಹಿತನಾಗಿರುವಂತ ಪ್ರದೀಶ್ ಅವರು ಬಿಚ್ಚಿಟ್ಟಂತ ಒಂದೊಂದು ಸಾಕ್ಷ್ಯಗಳು ಆಘಾತಕ್ಕೆ ಈಡಾಗುವಂತೆ ಮಾಡಿದವು. ತನ್ನ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ತಾನು ಕಣ್ಣಾರೆ ಕಂಡಿದ್ದು, ಕೇಳಿದ್ದು, ತನ್ನ ಗಮನಕ್ಕೆ ಬಂದಿದ್ದು ಎಲ್ಲವನ್ನು ತನ್ನ 11 ಪುಟಗಳ ಅರ್ಜಿಯಲ್ಲಿ ಉಲ್ಲೇಖಿಸಿದಂತೆ ಯಾರು ಪ್ರದೀಶ್ ಅವರು 2003ರಿಂದ ಆರೋಪಿ ದರ್ಶನ್ ಅವರು ನನಗೆ ಪರಿಚಯ ಇದ್ರು. ಇದು ಪ್ರದೀಶ್ ಅವರು ಹೇಳ್ತಾ ಇರೋದು. ಪರಿಚಯ ಇದ್ರು. ಜಯನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾಗ ಪರಿಚಯವಾಗಿತ್ತು. ಜೂನ್ 8ರಂದು ಮಧ್ಯಾಹ್ನ ಸುಮಾರು 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದಿದ್ರು. ಈ ವೇಳೆ ದರ್ಶನ್ ಅವರಿಗೆ ಮೊಬೈಲ್ ನಲ್ಲಿ ಏನೇನೋ ತೋರಿಸಿದ್ದಂತೆ. ಬಳಿಕ ಪವಿತ್ರ ಗೌಡ ನಿವಾಸದ ಕಡೆಗೆ ಕಾರು ಚಲಾಯಿಸುವಂತೆ ದರ್ಶನ್ ಅವರು ಸೂಚಿಸಿದ್ರಂತೆ. ಸೂಚನೆ ಅಂದ್ರೆ ಸಂಜೆ 4:30ಕ್ಕೆ ಪವಿತ್ರ ಗೌಡ ನಿವಾಸ ತಲುಪಿ ದರ್ಶನ್ ಹಾಗೂ ಪವಿತ್ರ ಒಂದೇ ಕಾರಿನಲ್ಲಿ ಪಟ್ಟಣಗೆರೆ ಶೆಡ್ಗೆ ಬಂದಿದ್ರು. ಶೆಡ್ ಪ್ರವೇಶ ಮಾಡಿದಾಗ ಸುಮಾರು 30 ವರ್ಷ ವ್ಯಕ್ತಿಯೊಬ್ಬ ತಲೆಬಾಗಿಸಿಕೊಂಡು ಕುಳಿತಿದ್ದ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ, ನಂದೀಶ ಹಾಗೂ ಇತರರು ಸ್ಥಳದಲ್ಲಿದ್ರಂತೆ. ದರ್ಶನ್ ರೇಣುಕಾಸ್ವಾಮಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರು. ಪವಿತ್ರ ಗೌಡ್ಗೆ ಅಶ್ಲೀಲ ಸಂದೇಶ ಮತ್ತು ಖಾಸಗಿ ಅಂಗಗಳ ಫೋಟೋ ಕಳಿಸ್ತೀಯ ಅಂತ ಹಲ್ಲೆ ಮಾಡಿದ್ರು. ಪವಿತ್ರ ಗೌಡ್ರಿಂದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡಿಸಿದ್ರು. ದರ್ಶನ್ ಅವರು ಲೈಲಾನ್ ಹಗ್ಗದಿಂದ ರೇಣುಕಾಸ್ವಾಮಿಗೆ 3ರಿಂದ 4 ಬಾರಿ ಹೊಡೆದಿದ್ರು. ಈ ವೇಳೆ ಪವನ್ ರೇಣುಕಾಸ್ವಾಮಿಯ ಮೊಬೈಲ್ ಅಲ್ಲಿ ಇದ್ದಂತ ಸಂದೇಶಗಳನ್ನ ಓದ್ತಾ ಇದ್ದಂತೆ. ಸಂದೇಶಗಳನ್ನ ಕೇಳಿಸ್ಕೊಂಡಂತ ದರ್ಶನ್ ಮತ್ತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಬಳಿಕ ರೇಣುಕಾಸ್ವಾಮಿಯ ಒಳ ಉಡುಪನ್ನು ತೆಗೆದು ಹಾಕಲಾಯಿತಂತೆ. ದರ್ಶನ್ ರೇಣುಕಾಸ್ವಾಮಿಯ ಖಾಸಗಿ ಅಂಗಕ್ಕೆ ಹಲವು ಬಾರಿ ಹೋದ್ರಂತೆ. ವಿನಯ್ ಸ್ಥಳದಿಂದ ತೆರಳಿದ್ರು. ರೇಣುಕಾಸ್ವಾಮಿಯ ಮೃತಪಟ್ಟಿರುವಂತಹ ವಿಚಾರನ ಮನೆಗೆ ತೆರಳಿ ನಾನು ದರ್ಶನ್ ಅವರಿಗೆ ತಿಳಿಸಿದ್ದೆ. ಈ ವಿಚಾರ ಕೇಳಿ ದರ್ಶನ್ ಕೂಡ ಆಘಾತಕ್ಕೆ ಒಳಗಾಗಿದ್ರಂತೆ. ತನ್ನ ಬಳಿ ಇದ್ದಂತ ಗನ್ನಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ್ರಂತೆ. ತನಗೆ ಸಹಾಯ ಮಾಡುವಂತೆ ಕೇಳಿಕೊಂಡ್ರಂತೆ. ಹೀಗಾಗಿ ಒಂದು ಸಹಾಯ ಮಾಡಿದ್ದೆ, ಈಗ ತನಗೆ ಪಶ್ಚಾತ್ತಾಪ ಆಗಿದ್ದು ಸಾಕ್ಷಿ ಹೇಳ್ತಾ ಇದೆ ಅಂತ ಹೇಳಿದ್ರಂತೆ. ಹೀಗಂತ ಪ್ರದೀಶ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೇ ಸಾಕ್ಷ್ಯ ದರ್ಶನ್ ಅವರಿಗೆ ಕಂಟಕವಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ನಿಮ್ಮ ತಲೆಯಲ್ಲಿ 100 ಪ್ರಶ್ನೆಗಳು ಓಡಾಡ್ತಾ ಇರಬಹುದಲ್ಲ. ಮೊದಲೇ ಹೇಳಬೇಕಾಗಿತ್ತು, ಇವಾಗ ಯಾಕೆ ಹೇಳ್ಬಿಟ್ರು, ಇದೇನಾರ ಗಿಮಿಕ್ಕ, ಕಾಂಟ್ರವರ್ಸಿನ, ಅವ್ರು ತುಳಿಯೋ ಪ್ರಯತ್ನ, ನಿಜಾನ ಸುಳ್ಳ ಅಂತ ತಿಳಿಸು. ನಿಮ್ಮೆಲ್ಲರ ಏನೇ ಅಭಿಪ್ರಾಯಗಳಿದ್ರು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಬಹುದು. ನಾನು ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋಂಥ ಮಾಹಿತಿಗಳ ಪ್ರಕಾರ ಅಷ್ಟೇ. ಇದೇ ನಿಜ ಆಗಿರ್ಬೇಕಂತೇನಿಲ್ಲ, ಹಾಗಂತೇಳಿ ಇದೇ ಸುಳ್ಳಾಗಿರ್ಬೇಕಂತನೂ ಇಲ್ಲ. ಸೊ ಎಲ್ಲವೂ ಕೋರ್ಟಲ್ಲಿ ಇದೆ, ಅವರೇ ಡಿಸೈಡ್ ಮಾಡ್ತಾರೆ. ಸೊ ನಾವೆಲ್ಲರೂ ಕಾನೂನಿಗೆ ತಲೆ ಬಾಗಲೇಬೇಕು. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.